ಇನ್ನ ನ್ಯಾಷನಲ್ ಅವಾರ್ಡ್ ಬಂದ ಖುಷಿಯಾಗಿದ್ದು ನಿಜ, ತುಂಬಾನೇ ಖುಷಿಯಾಗಿತ್ತು. ಆಮೇಲೆ ಅಲ್ಲಿ ಹೋದಾಗ ಅಲ್ಲಿದೊಂದು ಎಕ್ಸ್ಪೀರಿಯನ್ಸೇ ಬೇರೆ. ರಾಷ್ಟ್ರಪತಿಗಳ ಮುಂದೆ ಹೋಗ್ತೀವಿ, ಅಲ್ಲಿದೊಂದು ಯಾವ ತರ ಏನು ಅನ್ನೋದೊಂದು ಅದು ನ್ಯಾಷನಲ್ ಅವಾರ್ಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದಿನ ಮುಂಚೆ ನಮ್ಗೆ ರಿಹರ್ಸಲ್ ಅಂತ ಕರೀತಾರೆ. ಸೇಮ್ ಪ್ರೊಸೀಜರ್ ಅವತ್ತು ಏನೇನ್ ಮಾಡ್ತಾರೋ ಪೂರ್ತಿ ಮಾಡಿಸ್ತಾರೆ ಒಂದಿನ ಮುಂಚೆ. ನಮ್ಗೆ 23rd ಇದ್ದಿದ್ದು 22nd ಈವ್ನಿಂಗ್ 3 o'clock ಕರ್ಕೊಂಡು ಹೋಗ್ತಾರೆ. ಎಲ್ಲ ಅರೇಂಜ್ಮೆಂಟ್ಸ್ ಅವ್ರದೇ ಇರುತ್ತೆ. ನ್ಯಾಷನಲ್ ಅವಾರ್ಡ್ ಬಂದಾಗ ಪೂರ್ತಿ ಅವ್ರದಾರೆ, ಎಲ್ಲ ಗೊತ್ತಿರ್ಬೋದು. ಒಂದು ಫ್ಲೈಟ್ ಇಂದ ಹಿಡಿದು ಹೋಟೆಲ್ ರೂಮ್ ಇಂದ ಹಿಡಿದು ವೆಹಿಕಲ್ ಇಂದ ಹಿಡಿದು ಎಲ್ಲ ಅವ್ರದೇ ಇರುತ್ತೆ. ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರು. ಕೊಡೋ ಮೂವಿ ಒಂದು 3-4 ಕೊಡೋ ಮೂವಿ ಮಾಡಿದ್ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು. ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು. ಫಸ್ಟ್ ಡೈರೆಕ್ಷನ್ ಅದೇನೆ. ಸೆಕೆಂಡ್ ಕಂದೀಲು, ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ 7-8 years ತುಂಬಾನೇ ಕಲ್ತಿದ್ದೀನಿ, ಸ್ಟ್ರಗಲು ಇದೆ. ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ, ಮೊದಲೇ ಎಷ್ಟೋ ಜನಕ್ಕೆ ಡೆಬ್ಯೂನಲ್ಲೇ ಬಂದಿರುತ್ತೆ. ನ್ಯಾಷನಲ್ ಅವಾರ್ಡ್ ಆಗ್ಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆಬ್ಯೂನಲ್ಲೇ ಬರುತ್ತೆ. ತುಂಬಾ ಜನಕ್ಕೆ ತುಂಬಾನೇ ಟ್ರೈ ಮಾಡ್ಬೇಕು. ನಾವು ಅವಾಗಿಂದನೂ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡು ಅಥವಾ ಫಿಲಿಂ ಸೆಲೆಕ್ಷನ್ ಅಂತ ಹೋಗಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಇವಾಗ್ಲೂ ಕೂಡ ಅಷ್ಟೇ, ಒಂದು ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ, ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ. ರಿಸಲ್ಟ್ ಆಮೇಲೆ, ಅದು ಫಸ್ಟ್ ನಮ್ಗೆ ಯಾವ್ದು ಏನು ಗೊತ್ತಾಗೋದಿಲ್ಲ. ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಳು ನಾನು. ಅಂಡ್ ಮೂವಿ ಇಂಡಸ್ಟ್ರಿಗೆ ಹೇಗ್ ಬಂದೆ ಅಂತ ಎಲ್ರದೊಂದು ಕ್ವೆಶನ್ ಇರುತ್ತೆ, ಅಥವಾ ನೀವು ಆಮೇಲೆ ಕ್ವೆಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ. ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಲ್ಸ್ ಅಲ್ಲಿ AT ರಘುವರ್ ಅಂಡರ್ ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಅದು ನೋಡಕ್ ಹೋಗ್ತಾ ಇದ್ದೆ ಅಷ್ಟೇ. ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗೂ ಅವರೇನೆ ನನ್ನನ್ನ ಪ್ರೊಡಕ್ಷನ್ ಮಾಡು ಅಂತ ಇದ್ ಮಾಡಿದ್ದು. ಅವರೇ ನಾನ್ ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ. ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲೆಲ್ಲ ಹೋಗ್ತಿದ್ದೆ, ಏನ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದೆಲ್ಲ ತಿಳ್ಕೊಂತಾ ಇದ್ದೆ. ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ, ಬರ್ಬೇಕು ಲೈನಿಗೆ ಆ ತರದೇನು ಇರ್ಲಿಲ್ಲ. ಅದು ನೋಡ್ತಾ ನೋಡ್ತಾ ಮತ್ತು ಡಿಸ್ಕಸ್ ಮಾಡ್ತಿದ್ವಿ, ತುಂಬಾ ಡಿಸ್ಕಷನ್ ನಡೀತಾ ಇತ್ತು ಮನೆಯಲ್ಲಿ. ನಾನು ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ, ಅವ್ರ ಸ್ಟೋರಿ ಬಗ್ಗೆ, ಯಾವುದೇ ಮೂವಿ ಇದ್ರು ನಾವು ತುಂಬಾ ಓಪನ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಒಂದ್ ವಿಷಯ ಏನಂದ್ರೆ, ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು, ವಿಧಾನಪುರ ವರ್ಕ್ ಮಾಡ್ತಾ ಇದ್ದೀನಿ. 20 years ಇಂದ ಒಂದೇ ಕಂಪ್ನಿ, ಅಕೌಂಟ್ಸ್ ಮ್ಯಾನೇಜರ್, ಆಡಿಟಿಂಗ್ ಮಾಡ್ತೀನಿ. ನಾವು ಜರ್ನಿ ಇರುತ್ತೆ, 1 week ಬೆಂಗಳೂರಲ್ಲಿ ಇರ್ತೀನಿ, ಬಾಕಿ ಕುರ್ಗ್. ಹೋಗೋ ಬರುವಾಗೆಲ್ಲ ನಮ್ದೇನ್ 5-6 hour ಜರ್ನಿನಲ್ಲಿ ಮೂವಿ ಬಗ್ಗೆನೇ ಡಿಸ್ಕಷನ್ಸ್ ಇರುತ್ತೆ. ಯಾವ ಮೂವಿ ಹೇಗಾಯ್ತು ಏನಾಯ್ತು, ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಷನ್ ಇರುತ್ತೆ, ನಮ್ದೇನ ಸ್ಟೋರಿ ಇದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ. ಈ ತರ ನಡೀತಾ ಇರುತ್ತೆ. ಇವರ ಒಂದು ಸಪೋರ್ಟ್ ಇಂದಾನೆ ನಾನು ಇವತ್ತು ಇಂಡಸ್ಟ್ರಿಗೆ ಬಂದು ಈ ಲೆವೆಲ್ ನಿಂತಿರೋದು ಕೂಡ. ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ. ನನಗೆ ಡೈರೆಕ್ಷನ್ ಅಂದ್ರೆ ನಂಗೆ ಗೊತ್ತದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ, ಹಾಗಾಗ್ಬಿಟ್ಟು ಸ್ವಲ್ಪ ಹೆದರಿದ್ದು ಕೂಡ ಇದೆ. ಬಟ್ ರಂಗಪ್ರವೇಶ ಟೈಮ್ ಅಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ. ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ. ಬಟ್ ಯಾವಾಗ ಸುಮನ್ ನಗರ್ಕರ್ ಮ್ಯಾಮ್ ಎಲ್ಲ ಇದಾರೆ ಅಂತ ಅಂದಾಗ, MT ಕೌಶಿಕ್ ಸರ್ ಅವರೆಲ್ಲ ಇದ್ರು, ಒಂಥರ ಭಯ ಆಗಿದ್ದಂತೂ ನಿಜಾನೇ. ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಂಗೆ ಹೇಳ್ತಾ ಇದ್ರು, ನಿಂಗೆ ಹೆಂಗ್ ಬೇಕು ಏನ್ ಬೇಕು ನಂಗೆ ಓಪನ್ ಆಗಿ ಹೇಳು, ನಿಮ್ ಏನೇ ಅನ್ಸಿದ್ರು ಹೇಳು, ಏನ್ ಅನ್ಕೊಂಬೇಡ, ನಾವು ಸೀನಿಯರ್ ಆರ್ಟಿಸ್ಟ್ ಅಥವಾ ಅದು ಏನು ಅನ್ಕೊಂಬೇಡ, ನಿಂಗೆ ಏನಿದ್ರು ಓಪನ್ ಆಗಿ ಹೇಳು ಅಂತ. ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯ್ತು. ಅವರು ನಾನು ಏನೇ ಹೇಳಿದ್ರು ಕೂಡ ಅದನ್ನ ಇವನ್ ನಿನ್ಗೆ 5 ಸಲ 4 ಸಲ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಹೇಳು ಅಂತಾನೆ, ನಾವು ಮಾಡ್ತೀವಿ ಅಂತಾನೆ ಹೇಳೋರು. ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ ನಂಗೆ ಅವರಿಂದ ಕೂಡ. ಮತ್ತೆ ಟೀಮ್ ಕೂಡ ತುಂಬಾ ಒಳ್ಳೆ ಕಂಫರ್ಟ್ ಫೀಲ್ ಕೊಟ್ಟಿತ್ತು ನಂಗೆ. ಮೂವಿ ಮುಗ್ದಾಗ ಅವರು ನಂಗೊಂದು ಮಾತು ಹೇಳಿದ್ರು, ಇದೇ ನಿಲ್ಲಿಸ್ಬಿಡ್ಬೇಡ, ಇದು ಫಸ್ಟ್ ನಿಜಾನೇ ನಿಂದು, ಬಟ್ ಇದ್ರಲ್ಲಿ ನಿಲ್ಲಿಸ್ಬೇಡ ನೀನು, ನಿಂಗೆ ತುಂಬಾ ಇಂಟ್ರೆಸ್ಟ್ ಇದ್ದಂಗೆ ಒಂಥರ ಕ್ರಿಯೇಟಿವಿಟಿ ಇದೆ ನಿನ್ನಲ್ಲಿ, ಮುಂದೆ ಮಾಡ್ಕೊಂಡು ಹೋಗು, ನಿಲ್ಲಿಸ್ಬೇಡ ಅಂತ ಒಂದು ಮಾತು ಹೇಳಿದ್ರು ಲಾಸ್ಟ್ ಎಂಡಲ್ಲಿ ಅವರು. ಈಗ ಒಂದು ನೆನೆಸ್ಕೊಂತೀನಿ ನಾನು, ಅವ್ರ ಮಾತು ನನಗೆ ಒಂಥರ ಮೋಟಿವೇಶನ್ ತರ ಅನ್ಸಿದ್ದು ನಿಜಾನೇ. ಇಲ್ಲ ನಾನು ನಿಲ್ಲಿಸಬಾರ್ದು, ಮುಂದೆ ಮಾಡ್ಬೇಕು ಅಂತ ಕೂಡ. ಬಿಕಾಸ್ ಬಿಸಿ ಲೈಫ್ ಇದೆ ನಂದು, ಮನೆ ಮಕ್ಕಳು ಆಫೀಸು, ಇದ್ರ ಮಧ್ಯ ಮೂವಿ ಅಂದಾಗ ನಾಟ್ ಈಸಿ ಇಲ್ಲ, ತುಂಬಾ ಟೈಮ್ ತುಂಬಾ ಬೇಕಾಗುತ್ತೆ, ಜರ್ನಿಗಳು ತುಂಬಾನೇ ಇದೆ. ಇದು ನನ್ನ ಮೂವಿ ಜರ್ನಿ ಆದ್ರೆ. ಇವಾಗ ಕಂದೀಲು ವಿಷಯಕ್ಕೆ ಬಂದ್ರೆ, ಕಂದೀಲು ನಿಜವಾಗ್ಲು ತುಂಬಾ ತುಂಬಾ ಖುಷಿಯ ಒಂದು ವಿಚಾರ. ಅದು ಕಂದೀಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ ನಾಗೇಶ್ ಸರ್ದು. ನಾಗೇಶ್ ಸರ್ ನಂಗೆ ರಂಗಪ್ರವೇಶ ಸೆಟ್ ಅಲ್ಲಿ ಮೀಟ್ ಆಗಿದ್ ನಾವು. ಅವ್ರದ್ದು ಅನಾಮಿಕಾ ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು, ಅದು ನೋಡಿ ಇಷ್ಟ ಆಯ್ತು. ಆಕ್ಚುಲಿ ಅವ್ರ ಪಾಪ ಅದನ್ನು ಅವರು ಮಾಡ್ಬೇಕು ಅಂತಾನೆ ಇಟ್ಕೊಂಡಿದ್ದು, ತುಂಬಾ ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು. ಮತ್ತೆ ನಾನ್ ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ರು ಕೂಡ. ಇನ್ನ ನ್ಯಾಷನಲ್ ಅವಾರ್ಡ್ ಬಂದ ಖುಷಿಯಾಗಿದ್ದು ನಿಜ, ತುಂಬಾನೇ ಖುಷಿಯಾಗಿತ್ತು. ಆಮೇಲೆ ಅಲ್ಲಿ ಹೋದಾಗ ಅಲ್ಲಿದೊಂದು ಎಕ್ಸ್ಪೀರಿಯನ್ಸೇ ಬೇರೆ. ರಾಷ್ಟ್ರಪತಿಗಳ ಮುಂದೆ ಹೋಗ್ತೀವಿ, ಅಲ್ಲಿದೊಂದು ಯಾವ ತರ ಏನು ಅನ್ನೋದೊಂದು. ಅದು ನ್ಯಾಷನಲ್ ಅವಾರ್ಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದಿನ ಮುಂಚೆ ನಮ್ಗೆ ರಿಹರ್ಸಲ್ ಅಂತ ಕರೀತಾರೆ.
ಸೇಮ್ ಪ್ರೊಸೀಜರ್ ಅವತ್ತು ಏನೇನ್ ಮಾಡ್ತಾರೋ ಪೂರ್ತಿ ಮಾಡಿಸ್ತಾರೆ ಒಂದಿನ ಮುಂಚೆ. ನಮ್ಗೆ 23rd ಇದ್ದಿದ್ದು, 22nd ಈವ್ನಿಂಗ್ 3 o'clock ಕರ್ಕೊಂಡು ಹೋಗ್ತಾರೆ. ಎಲ್ಲ ಅರೇಂಜ್ಮೆಂಟ್ಸ್ ಅವ್ರದೇ ಇರುತ್ತೆ. ನ್ಯಾಷನಲ್ ಅವಾರ್ಡ್ ಬಂದಾಗ ಪೂರ್ತಿ ಅವ್ರದ್ದು, ಎಲ್ಲ ಗೊತ್ತಿರ್ಬೋದು. ಒಂದು ಫ್ಲೈಟ್ ಇಂದ ಹಿಡಿದು, ಹೋಟೆಲ್ ರೂಮ್ ಇಂದ ಹಿಡಿದು, ವೆಹಿಕಲ್ ಇಂದ ಹಿಡಿದು ಎಲ್ಲ ಅವ್ರದೇ ಇರುತ್ತೆ. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಮ್ ಸೀಟ್ ಆಲ್ರೆಡಿ ರಿಸರ್ವ್ ಆಗಿರುತ್ತೆ, ನಮ್ ನೇಮ್ಗಳೆಲ್ಲ ಬರೆದಿರ್ತಾರೆ. ಅಲ್ಲಿ ಕೂತ್ಬಿಟ್ಟು ಏನೇನ್ ನಡೆಯುತ್ತೆ ಅನ್ನೋದನ್ನ ಪೂರ್ತಿ ರಿಹರ್ಸಲ್ ಮಾಡಿಸ್ತಾರೆ. ಅಂದ್ರೆ ಒಬ್ಬ ಪ್ರೆಸಿಡೆಂಟ್ ಬಂದಾಗ ಅವ್ರ ಮುಂದೆ ಹೆಂಗ್ ನಿಲ್ಬೇಕು, ಹೆಂಗ್ ಎಷ್ಟು ದೂರದಲ್ಲಿ ನಿಲ್ಬೇಕು, ಯಾವ ತರ ಹೋಗ್ಬೇಕು, ಯಾವ ತರ ಬರಬೇಕು, ಬಂದ್ ಎಲ್ಲಿ ಹೆಂಗೆ ಕೂರ್ಬೇಕು. ಸ್ಟ್ರೈಟ್ ಆಗಿ ಹಿಂಗೆ ಕೂತಿದೀವಿ ಅಂದ್ರೆ ಹಿಂಗೆ ಬಂದ್ ಕೂರಂಗಿರಲ್ಲ, ಒಂದ್ ರೌಂಡ್ ಹೊಡ್ಕೊಂಡ್ ಯಾರು ಮುಂದೆನೂ ದಾಟಂಗಿಲ್ಲ ಅನ್ನೋ ತರ ತುಂಬಾ ಅವ್ರದ್ದು ಒಂದು ಸಿಸ್ಟಮೆಟಿಕ್ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ. ಅದು ಫಸ್ಟ್ ಒಂದಿನ ರಿಹರ್ಸಲ್ ಎಲ್ಲ ನಮಗೆ ಮಾಡಿಸ್ತಾರೆ ಅಲ್ಲಿ. ಆಮೇಲೆ ಸೇಮ್ ಟೈಮ್ ರಿಹರ್ಸಲ್ 3-4 hours ಮಾಡ್ತಾರೆ. ಸುಮ್ಮನೆ ರಿಹರ್ಸಲ್ ಅಂದ್ಬಿಟ್ಟು ಒಬ್ಬರನ್ನ ಕರೆದು ಹೇಳಲ್ಲ. ಪ್ರತಿಯೊಬ್ರು ನಮ್ಮನ್ನು ಕೂಡ ಇವ್ರನ್ನು ಕೂಡ ಎಲ್ಲರೂ ಅಲ್ಲಿದ್ದ 40 ಜನ ಏನು ಅವಾರ್ಡಿಸ್ ಇದ್ರು ಪ್ರತಿಯೊಬ್ರು ಬರಲೇಬೇಕು. ರೌಂಡ್ ಬಂದು ಅದೇನಿದೆ ಪ್ರೊಸೀಜರ್, ದ್ರೌಪದಿ ಮುರ್ಮು ಬದಲು ಬೇರೆಯವ್ರು ನಿಂತಿರ್ತಾರೆ, ಅವ್ರ ಹತ್ರ ಇಸ್ಕೊಬೇಕು, ಮತ್ತೆ ಅಲ್ಲೇ ಇದು ಮಾಡ್ಬೇಕು, ಮತ್ತೆ ರೌಂಡ್, ಈ ತರ ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ರು. ಹೊಸ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಯ್ತು. ಅಲ್ಲಿ ತನಕ ತಲುಪಿದೀವಿ ಅನ್ನೋ ಖುಷಿ ತುಂಬಾನೇ ಇದೆ. ಅದರ ಎಕ್ಸೈಟ್ಮೆಂಟ್ ಎಲ್ಲ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ ಮೂಮೆಂಟ್ ತುಂಬಾ ತುಂಬಾ ಚೆನ್ನಾಗಿತ್ತು. ಅಂಡ್ ಇವಾಗ್ಲೂ ಕೂಡ ಅಷ್ಟೇ, ನನ್ನ ಟೀಮ್ ಎಲ್ಲ ಬಂದಿದೆ, ಅವ್ರನ್ನೆಲ್ಲ ಜೊತೆ ನನಗೆ ಶೇರ್ ಮಾಡ್ಕೊಂತ ಇದೀನಲ್ಲ, ಅದು ಇನ್ನೂ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು.